ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು 1 ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿದೆ. ರೋಣೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಗಳು, ಸ್ಯಾಚುರಲ್ ಅಭಿಯಾನ, ಗ್ರಾಮ ಪಂಚಾಯಿತಿ ಮಟ್ಟದ ಅಭಿಯಾನ, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ವಿಎಂಬಿಕೆ ಆಶಾ ಕಾರ್ಯಕರ್ತರು, ಜಲಗಾರರು ಹಾಗೂ ಜನಸಾಮಾನ್ಯರ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತಾಲೂಕಾ ಎಕ್ಸಿಕ್ಯೂಟಿವ್ ಆಫೀಸರ್ ರವಿಯವರ ಸಮ್ಮುಖದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಹೇಶ್ ಅವರು ಹಾಗೂ ಕೋಲಾರ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ಹಜರತ್ ಅವರು, ಆರ್ಥಿಕ ಸಾಕ್ಷರತಾ ಕೇಂದ್ರದ ತಾಲೂಕಾ ಸಂಯೋಜಕರು ವೆಂಕಟೇಶ್ ಜಿ ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಮಹೇಶ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಬ್ಯಾಂಕ್ ವ್ಯವಸ್ಥಾಪಕ, ಎಲ್ಲ ಜನಸಾಮಾನ್ಯರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಸರ್ಕಾರದ ಆದೇಶದಂತೆ ಮಾನ್ಯ ಚೀಫ್ ಸೆಕ್ರೆಟರಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡು ರೈತರ ಕಲ್ಯಾಣದ ಯೋಜನೆ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಅರಿವು, ಸರ್ಕಾರದ ವಿವಿಧ ರೀತಿಯ ಯೋಜನೆಗಳ ಬಗ್ಗೆ ಅರಿವು, ಬ್ಯಾಂಕಿನಲ್ಲಿ ಯಾವ ರೀತಿ ಕೆಲಸಗಳು ಪ್ರಯೋಜನ ಪಡೆದುಕೊಳ್ಳಬೇಕು, ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ತಿಳಿಸಿಕೊಡಬೇಕು, ಪ್ರತಿಯೊಬ್ಬರೂ ಇನ್ಸೂರೆನ್ಸ್ ಅನ್ನ ಮಾಡಿಕೊಳ್ಳಬೇಕು, ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ನೆರವು ಸಿಗಲಿದೆ ಎಂಬುದಾಗಿ ತಿಳಿಸಿದರು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನಾಮಿನಿಯನ್ನ ಮಾಡಿಸಿಕೊಳ್ಳಬೇಕು. ಹೀಗೆ ಹಲವಾರು ವಿಚಾರಗಳ ಸಲಹೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮಾತನಾಡಿ, ಈ ದಿನ ಸರ್ಕಾರದ ಆದೇಶ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಾಲಿಸಿ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆದುಕೊಳ್ಳಿ, ಸಾಲದ ರೂಪದಲ್ಲಿ ಎಲ್ಲ ದಾಖಲೆಗಳನ್ನು ನೀಡಿ ತಕ್ಷಣ ಸಾಲ ತೆಗೆದುಕೊಳ್ಳಿ, ಮತ್ತೆ ಸಮರ್ಪಕವಾಗಿ ಮರುಪಾವತಿ ಮಾಡಲು ತಿಳಿಸಿದರು. ಈ ಸಂದರ್ಭದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ತಾಲೂಕಾ ಸಂಯೋಜಕರಾದ ವೆಂಕಟೇಶ್ ಅವರು ಮಾತನಾಡಿ, ಬ್ಯಾಂಕಿನ ಎಲ್ಲ ವಿಚಾರಗಳು ಹಾಗೂ ಸವಲತ್ತುಗಳು ಸವಿಸ್ತಾರವಾಗಿ ಸಲಹೆಗಳನ್ನು ತಿಳಿಸಿದರು. ಹೆಚ್ಚಿನ ಮಾಹಿತಿ ಬ್ಯಾಂಕಿನ ವ್ಯವಸ್ಥಾಪಕರನ್ನ ಸಂಪರ್ಕಿಸಿ, ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳು ಜನಸಾಮಾನ್ಯರು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಿ, ಸಂತೃಪ್ತವಾಗಿ ನಿಮ್ಮ ಕುಟುಂಬಗಳ ಜೀವನ ಮಾಡಿ. ಹೀಗೆ ಹಲವಾರು ವಿಚಾರಗಳನ್ನು ಬ್ಯಾಂಕಿನ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದರು. ನಿಮ್ಮ ಎಟಿಎಂ ಕಾರ್ಡ್ಸ್ ನಿಮ್ದು ಇಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈಗ ನನ್ನ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ, ನಿಮ್ಮ ಹೆಸರು ಅದ್ರ ಮೇಲೆ ಕಾರ್ಡ್ಸ್ ಮೇಲೆ ಇರುತ್ತೆ, ಅದನ್ನು ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಬಂದ್ಬಿಟ್ಟು ಎಟಿಎಂ ಕಾರ್ಡ್ಸ್ ಅಲ್ಲಿ ಸುಮಾರು ಕಾರ್ಡ್ಸ್ ನೇಮ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ರೂಪೇ ಕಾರ್ಡ್ ಅಂತ, ಇದು ಬಂದ್ಬಿಟ್ಟು ವೀಸಾ ಕಾರ್ಡ್ ಅಂತ, ಮತ್ತೆ ಮೇಸ್ಟೋ ಕಾರ್ಡ್ಸ್ ಇರುತ್ತೆ, ಮತ್ತೆ ಪ್ಲಾಟಿನಂ ಕಾರ್ಡ್ಸ್ ಅಂತ ಇರುತ್ತೆ. ನಿಮ್ದು ಯಾವುದೇ ಬ್ಯಾಂಕ್ ಅಲ್ಲಿ ಎಟಿಎಂ ಕಾರ್ಡ್ಸ್ ಕೊಟ್ಟಿದ್ರೆ ಅಟ್ಲೀಸ್ಟ್ 1 ತಿಂಗಳಿಗೂ 1-2 ತಿಂಗಳಿಗೂ ಎಟಿಎಂ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಕಾರ್ಡ್ ಏನಂತೇಳಿ ಲಾಕ್ ಆಗ್ಬಿಡುತ್ತೆ ಅಲ್ವಾ ಸರ್? ಲಾಕ್ ಆಗ್ಬಿಡುತ್ತೆ ಅಲ್ವಾ? ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ ಕಾರ್ಡ್ ಆಗಿರ್ಬೋದು, 15 ರಿಂದ 70 ವರ್ಷ ವಯಸ್ಸಿನವರೆಗೆ 1 ವರ್ಷಕ್ಕೆ 20 ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗ್ತಾ ಇರುತ್ತೆ, 1 ವರ್ಷಕ್ಕೆ ಅಲ್ವಾ? ಇದು ಬಂದ್ಬಿಟ್ಟು ಸಿಇಒ ಕಡೆಯಿಂದ ಪ್ಲಸ್ ಸಿಇಒ ಸರ್ ಕಡೆಯಿಂದ ಪ್ರತಿಯೊಂದು ಪಂಚಾಯತಿಯಲ್ಲಿ ಎಲ್ಲ ಸ್ಟಾಫ್ ಎಲ್ಲ ಮಾಡಿಸ್ಕೋಬೇಕು, ವಾಟರ್ ಮ್ಯಾನ್ಸ್ ಮಾಡಿಸ್ಕೋಬೇಕು ಅಂತ ಇದು ಕಂಪಲ್ಸರಿ ಇದೆ. ನೀವೆಲ್ಲ ಮಾಡಿಸಿದ್ರೆ ಮಾಡ್ಸಕ್ ಹೋಗಬೇಡಿ, ಇಲ್ಲಾಂದ್ರೆ ಬೇಕಾದ್ರೆ ಇವತ್ತೇ ನಮ್ಮ ಡಿಸಿಸಿ ಬಂದಿದ್ದಾರೆ, ಇದ್ರೊಳಗೆ ಬೇಕಾದ್ರೆ ಮಾಡಿಸ್ಕೋಬಹುದು. ಓಕೆನಾ? ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಸ್ಕೀಮ್ ಬಂದ್ಬಿಟ್ಟು 18 ರಿಂದ 70 ವರ್ಷ ವಯಸ್ಸಿನವರಿಗೆ 1 ವರ್ಷಕ್ಕೆ 20 ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗ್ತಾ ಇರುತ್ತೆ. ಅದೇ 1 ವರ್ಷಕ್ಕೆ ನಿಮ್ಮ ಅಕೌಂಟ್ ಇಂದ 20 ರೂಪಾಯಿ ಕಟ್ ಆಗ್ತಾ ಇರುತ್ತೆ ಅಲ್ವಾ? ಅಲ್ವಾ ಸರ್? ಇದೇನಪ್ಪಾ ಅಂದ್ರೆ ಇನ್ ಕೇಸ್ ನಾವು ಹೊರಗಡೆ ಹೋಗ್ಬಿಟ್ಟೆ ಬಂದು ನಮ್ಗೆ ಏನಾದ್ರು ಅಪಘಾತ ತಿರ್ಕೊಂಡ್ರೆ, ಆಕಸ್ಮಿಕ ತಿರ್ಕೊಂಡ್ರೆ ನಿಮ್ಮ ಕುಟುಂಬ ನಾಮಿನಿಗೆ 2 ಲಕ್ಷ ಬರುತ್ತೆ ಅಲ್ವಾ? ವರ್ಷಕ್ಕೆ ಎಷ್ಟು? 20 ರೂಪಾಯಿ ಕಟ್ ಆಗ್ತಾ ಇರುತ್ತೆ. ಇದು ಯಾಕಪ್ಪ ಅಂದ್ರೆ ಸರ್ಕಾರದಿಂದ ಎಲ್ರಿಗೂ ಈ ತರ ಸಣ್ಣ ಅಮೌಂಟ್ ಅಲ್ಲಿ ಆ ಕುಟುಂಬ ನಾಮಿನಿಗೆ ಹೋಗಿ ಸಣ್ಣ ಬರಲ್ಲ, ಅಟ್ಲೀಸ್ಟ್ ಆ ಕುಟುಂಬಕ್ಕಾದ್ರೂ ಏನಾದ್ರು 1-2 ಲಕ್ಷ ಅನುಕೂಲ ಆಗಲಿ ಅಂತ ಈ ಸ್ಕೀಮ್ ಮಾಡ್ತಾರೆ. ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ವೋ ಅದು ಮಾಡಿಸ್ಕೊಂಡ್ರೆ ನಿಮ್ಗೆ ಅನುಕೂಲ. ಅವರಿಗೆ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್ ಇರಬೇಕು, ಮತ್ತೆ 1 ಲಕ್ಷವರೆಗೆ ರಿಸರ್ವ್ ಸೆಕ್ಯೂರಿಟಿ ಲೋನ್ ಸೌಲಭ್ಯ ಇದೆ ಬ್ಯಾಂಕ್. ಅದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸ್ಕೀಮ್ ಅಲ್ಲಿ ಒಂದು ಸ್ಪೆಷಲ್. ಬೇರೆ ಯಾವ್ದು ಲೋನ್ ಹೇಳಿದ್ರೆ ನಾವು ಸೆಕ್ಯೂರಿಟಿ ಅದು ಕೇಳ್ತೀವಿ, 50,000 ಆಗಲಿ 1 ಲಕ್ಷ ಆಗಲಿ. ಬಟ್ ಇದು ಮುದ್ರಾ ಯೋಜನೆ ಇಲ್ಲದೇ ಇದ್ರು ನಾವು ಪಂಚಾಯತ್ ಬಿಸ್ನೆಸ್ ಮಾಡ್ತಿರ್ಬೇಕು, ಇಲ್ಲಿಂದ ಇರಬೇಕು, ಪಂಚಾಯತ್ ಕಡೆಯಿಂದ ಒಂದು ಲೈಸೆನ್ಸ್ ಇರಬೇಕು. ಅದಿದ್ರೆ ನಮಗೆ ಆ ಸಾಲ ಸೌಲಭ್ಯ ಸಿಗುತ್ತೆ. ಅವರು ಹೊಲ ಹತ್ರ ಮದುವೆ ಹೋಗಿದ್ದಾರೆ, ನನ್ನ ಕೆಲಸದಲ್ಲಿ ಬರುವಾಗ ಬೈಕ್ ಆಕ್ಸಿಡೆಂಟ್ ತಿರ್ಕೊಂಡ್ಬಿಟ್ರು. ಅವ್ರು ಇನ್ಸೂರೆನ್ಸ್ ಸ್ಕೀಮ್ ಮಾಡ್ಕೊಂಡಿದ್ರು, 20 ರೂಪಾಯಿ 436 ರೂಪಾಯಿ ಸ್ಕೀಮ್ ಮಾಡಿಸ್ಕೊಂಡಿದ್ರು. ಅವ್ರಿಗೆ ಅವ್ರ ಹೆಂಡತಿಗೆ SBI ಕಡೆಯಿಂದ ಇಂದೂರಲ್ಲಿ 4 ಲಕ್ಷ ಅಮೌಂಟ್ ಬರ್ತದೆ. ಯಾಕೆ ಬಂದಿದ್ದವ್ರಿಗೆ ವರ್ಷಕ್ಕೆ 20 ರೂಪಾಯಿ 436 ರೂಪಾಯಿ ಸ್ಕೀಮ್ ಮಾಡ್ಕೊಂಡಿರೋಲ್ಲ, ಪ್ರಾಣ ಬರಲಿಲ್ಲ. ಅಟ್ಲೀಸ್ಟ್ ಅವ್ರ ಹೆಂಡತಿಗೆ 1
4 ಲಕ್ಷ ದುಡ್ಡು ಬಂತು. ಆ ತಗೊಳ್ಳೋಕೆ ಅವ್ರು ಕಟ್ ಮಾಡ್ಕೊಳ್ಳಿಲ್ಲ. ಒಂದು 10 ವರ್ಷ ಮತ್ತೆ ಬ್ಯಾಂಕ್ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದಾರೆ. ಆದರೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಹಾಕ್ಕೊಡ್ತಾರೆ. ಅವ್ರ ಮಕ್ಕಳಿಗೂ ಇಲ್ಲ ಅವ್ರ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇನ್ಶೂರೆನ್ಸ್ ಸ್ಕೀಮ್ಸ್ ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟ ಅವರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ಬೇಕು. ಅದಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್ ತಗೋಬೇಕು. ಸೊ ಅದಿದ್ರೆ ನಾವು ವಿತೌಟ್ ಏನು ಸೆಕ್ಯೂರಿಟಿ ಕೇಳದೆ ಇದ್ರೆ ಅವ್ರಿಗೆ ಸಾಲ ಸೌಲಭ್ಯ ಸಿಗುತ್ತೆ. ಬಟ್ ಅದನ್ನು ಕರೆಕ್ಟ್ ಆಗಿ ನಮ್ಮ ಒಂದು 3 ವರ್ಷದಿಂದ 5 ವರ್ಷವರೆಗೆ ಅವ್ರಿಗೆ ಟೈಮ್ ಸಿಗುತ್ತೆ. ಅದನ್ನ ಕರೆಕ್ಟ್ ಆಗಿ ಅವ್ರು ರೀಪೇಮೆಂಟ್ ಮಾಡ್ತಾ ಹೋದ್ರೆ ಅದನ್ನ ಇನ್ನೊಂದು ನೆಕ್ಸ್ಟ್ ಮತ್ತೆ ಲೋನ್ ಹೆಚ್ಚುವರಿ ಮಾಡಿ ಕೊಡೋ ಸೌಲಭ್ಯ ಇದೆ ನಮ್ಮಲ್ಲಿ. ಇನ್ನೊಂದು ಮಾತು, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಆದೇಶದಂತೆ ಈ ಒಂದು ಸ್ಕೀಮ್ಸ್ ಮುದ್ರಾ ಯೋಜನೆ ಆಗಲಿ, ಮುದ್ರಾ ಯೋಜನೆ ಒಂದು ವಿಚಾರದಲ್ಲಿ ಉದಾಹರಣೆ ಬ್ಯಾಂಕ್ ಮ್ಯಾನೇಜರ್ ಈಗಾಗಲೇ ಕೆಲವೊಂದು ಅವರು ಇರುವಂಥ ದಾಖಲೆಗಳು ತಗೊಂಡು ಒಂದು ಪಾಸ್ಬುಕ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಗೊತ್ತಿದೆ. ಈ ದಾಖಲೆಗಳು ಅವ್ರು ನೇರವಾಗಿ ಕೊಡ್ತಾ ಇದ್ದಾರಲ್ಲ, ಒಂದು ಪಂಚಾಯತ್ ಲೈಸೆನ್ಸ್ ಯಾವ ರೀತಿ ಇಲ್ವಲ್ಲ ಅಲ್ಲ ತಮ್ಮ ಒಂದು ಗಮನಿಸ್ತಾರೆ. ಈಗಾಗಲೇ ಕೆಲವೊಂದು ಮ್ಯಾನೇಜರ್ ಕೊಟ್ಟಿದ್ದಾರೆ ಲೈಸೆನ್ಸ್ ಇಲ್ದಿಲ್ಲ. ಯಾಕಂದ್ರೆ ಫಲಾನುಭವಿಗಳಾಗಲಿ ಇವರಾಗಲಿ ಲೈಸೆನ್ಸ್ ತರಕ್ ಆಗೋದಿಲ್ಲ. ನಿಮ್ಮ ಒಂದು ಲೀಡ್ ಬ್ಯಾಂಕ್ ಒಂದು ಆದೇಶದ ಮೇರೆಗೆ ಒಂದು ನೇರವಾಗಿ ದಾಖಲೆ ತಗೊಂಡು ಲೋನ್ ಕೊಡೋದು ಒಂದು ಆದೇಶ ಇದೆಯಲ್ಲ, ಕೊಡ್ಬೋದಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಕೊಡಬಹುದು, ಬಟ್ ನಮ್ಗೆ ಪಂಚಾಯತಿ ಕಡೆಯಿಂದ ಒಂದು ಐಡೆಂಟಿಫಿಕೇಶನ್ ಅಂತ ಬರುತ್ತಲ್ಲ, ಲೈಸೆನ್ಸ್ ತಗೊಂಡ್ರೆ ಪಂಚಾಯತಿನವರು ಬಿಸ್ನೆಸ್ ನ ಗುರುತಿಸ್ತಾರೆ ಅಂತ. ಬಟ್ ಈ ಫಲಾನುಭವಿ ಈ ಒಂದು ರೋಣೂರು ಗ್ರಾಮದ ವ್ಯಾಪ್ತಿಯಲ್ಲಿ ಇವರಿದ್ದಾರೆ, ಇವರು ಬಿಸ್ನೆಸ್ ಮಾಡಿದ್ರೆ ಪ್ರೂಫ್ ಆಫ್ ದಿ ಡಾಕ್ಯುಮೆಂಟ್ಸ್ ಪಂಚಾಯತ್ ಅದು ಫೈನಲೈಸ್ ಒಂದು ಆಥರೈಸ್ ಡಾಕ್ಯುಮೆಂಟ್ ಅಲ್ಲಿ ನೀವು ಒಂದು ಇಶ್ಯೂ ಮಾಡ್ತಾರಲ್ಲ. ಹೌದು, ಜಸ್ಟ್ ಫಾರ್ ಸೆಕ್ಯೂರಿಟಿ. ಹೌದು ಅಷ್ಟೇ. ಪಟ್ಟಣಂ ಹಸನ್, ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೋಣೂರು ಶಾಖೆ ವ್ಯವಸ್ಥಾಪಕರು. ಇವತ್ತು ಕರ್ನಾಟಕ ಸರ್ಕಾರ ಆದೇಶಗಳಿಂದ ಇನ್ಶೂರೆನ್ಸ್ ಸ್ಕೀಮ್ಗಳ ಬಗ್ಗೆ ಪ್ರತಿಯೊಂದು ಪಂಚಾಯತಿನಾಗೆ ಸ್ಯಾಚುರೇಷನ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಮ್ಮ ಬ್ಯಾಂಕ್ ಕಡೆಯಿಂದ ಏನೇನೋ ಸೌಲಭ್ಯಗಳಿದ್ದಾವೆ, ಇನ್ಶೂರೆನ್ಸ್ ಹೇಗೆ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರಿಗೆ ಮಾಹಿತಿ ಕೊಡೋದು ಅವಕಾಶ ನಮಗೆ ಸಿಕ್ಕೈತೆ. ಅದಕ್ಕೆ ನಮಗೆ FLC ಕೋಆರ್ಡಿನೇಟರು ಮತ್ತೆ ನಮ್ಮ PDO ಅವ್ರ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೆ ನಮಗೆ ಧನ್ಯವಾದಗಳು. ತಮ್ಮಲ್ಲಿ ಒಂದು ಮಾತು, ಸರ್ಕಾರದ ಆದೇಶದಂತೆ ಈ ಒಂದು ಗ್ರಾಮ ಪಂಚಾಯತ್ ಮಟ್ಟದ ಅಭಿಯಾನ ಒಂದು ಕಾರ್ಯಕ್ರಮದ ಒಂದು ಎಲ್ಲ ಫಲಾನುಭವಿಗೆ ಒಂದು ಕಚೇರಿ ಒಂದು ಅಧಿಕಾರಿ ಮಿತ್ರರಿಗೆ ಮತ್ತು ಜನಸಾಮಾನ್ಯರಿಗೆ ಈಗಾಗಲೇ ತಮ್ಮ ಒಂದು ಬ್ಯಾಂಕ್ ಇದರಿಂದ ಮುದ್ರಾ ಯೋಜನೆ ಆಗಲಿ ಬೇರೆ ಒಂದು ಸ್ಕೀಮ್ಸ್ ಆಗಲಿ ಯಾವ ರೀತಿ ಅವರಿಗೆ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಲೋನ್ ಕೊಟ್ಟಿದ್ರಿ ಮತ್ತೆ ಮರುಪಾವತಿಗೆ ಯಾವ ಸಹಕಾರ ನೀಡ್ತಾ ಇದ್ದಾರೆ ಜನಸಾಮಾನ್ಯ? ನಮ್ಮ ಬ್ಯಾಂಕಿಂದ ಏನಿದೆ ಇನ್ಶೂರೆನ್ಸ್ ಅದನ್ನ ಎಲ್ಲರೂ ಮಾಡಿಸ್ಕೊಂಡಿದ್ದೀರಾ? ಸೌಂಡೇ ಬರ್ತಿಲ್ಲ. ಮಾಡಿಸ್ಕೊಂಡಿಲ್ವಾ? ನೀವು ಮಾಡಿಸೋದ್ರ ಜೊತೆಗೆ ಎಲ್ಲರಿಗೂ ಮಾಡಿಸಿ ಅಂತ ನಾವ್ ಹೇಳ್ತಾ ಇರೋದು. 20 ರೂಪಾಯಿ ವರ್ಷಕ್ಕೆ ದೊಡ್ಡ ಅಮೌಂಟ್ ಅಲ್ಲ, 436 ರೂಪಾಯಿ ಸಹ ದೊಡ್ಡ ಅಮೌಂಟ್ ಅಲ್ಲ. ಹೇಳಿದ್ರು ಎಲ್ದೂರಲ್ಲಿ ಯಾವ್ದೋ ಒಂದು ವಾಟರ್ ಮ್ಯಾನ್ಗೆ ಅಚಾತುರ್ಯವಾಗಿ ಒಂದು ಆಕ್ಸಿಡೆಂಟ್ ಆಗಿ ಅವ್ರು ತೀರ್ಕೊಂಡ್ಮೇಲೆ 4 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಬಂತು ಅಂತ. ಆ ರೀತಿ ಯಾರಿಗೂ ಆಗೋದು ಬೇಡ. ಸಪೋಸ್ ಆದಾಗ ಆ ಕುಟುಂಬಕ್ಕೆ ನೆರವಾಗ್ಲಿ, ಆರ್ಥಿಕ ಸಂಕಷ್ಟಕ್ಕೆ ಹೋಗದೆ ಇರ್ಲಿ ಅನ್ನೋದೇ ಇದ್ರ ಉದ್ದೇಶ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆದ್ರಿಂದ ನೀವೆಲ್ಲರೂ ಸಹ ಬ್ಯಾಂಕ್ ಅಲ್ಲಿ ಹೋಗಿ ಯಾರ್ಯಾರು ಮಾಡ್ಕೊಂಡಿದಾರೋ ಅವ್ರು ಬಿಟ್ಟು ಟಿಕ್ದವರೆಲ್ಲ ಮಾಡಿಸಿ, ಆಮೇಲೆ ನಾಮಿನಿ ಕಡ್ಡಾಯವಾಗಿ ಎಲ್ಲರೂ ನಾಮಿನಿ ಮಾಡಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅರಿವನ್ನು ಮೂಡಿಸಿರ್ತಕ್ಕಂಥ ನಮ್ಮ FLC ಅವ್ರಿಗೂ ಬ್ಯಾಂಕ್ನ ವ್ಯವಸ್ಥಾಪಕರಿಗೂ ಎಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಈ ಒಂದು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಡಲಿಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರೇ, ಏನು ಸರ್ಕಾರದ ಆದೇಶ ಮಾನ್ಯ ಚೀಫ್ ಸೆಕ್ರೆಟರಿರವರು ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಹಾಗೂ ಎಲ್ಲಾ ಬ್ಯಾಂಕ್ಗಳಿಗೆ ಈ ಒಂದು ಆಂದೋಲನ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡಬೇಕು. ರೈತರ ಕಲ್ಯಾಣ ಯೋಜನೆಗಳು, ಆಮೇಲೆ ನಮ್ಮ ಜನತೆಯ ಸುರಕ್ಷತೆ ಸಂಬಂಧ ಬ್ಯಾಂಕ್ನಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ನಮಗೆ ಅನ್ನೋದನ್ನ ಅರಿವು ಮೂಡಿಸಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದನ್ನ ಪ್ರಯೋಜನಗಳನ್ನ ನಾವೆಲ್ಲರೂ ಸೇರಿ ಪಡ್ಕೋಬೇಕು. ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಜನರಿಗೆ ಹೇಳಬೇಕು.
ಏನು ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಏನಿದೆ ಅದು ಆಗ್ಬೋದು, ಮತ್ತೆ ಈ ಆನ್ಲೈನ್ ಡಿಜಿಟಲ್ ಇದ್ರ ಬಗ್ಗೆ ATM ಕಾರ್ಡು. ಇದು ಬಂದ್ಬಿಟ್ಟು ಸುಮಾರು ಒಂದು 10 ವರ್ಷ ಆಗಿದೆ ಸ್ಕೀಮ್ ಬಂದ್ಬಿಟ್ಟು. ಬಟ್ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀವಿ, 1 ವರ್ಷದಿಂದ 10 ವರ್ಷ ಹೆಣ್ಮಕ್ಳಿಗೆ ಮಾತ್ರ ಈ ಸ್ಕೀಮ್. 1 ವರ್ಷ ಮಗುವಿಗೆ ನಿಮ್ಮ ಕೆಪಾಸಿಟಿ ತಿಂಗಳಿಗೆ 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಇದನ್ನ ಕಟ್ಕೋಬಹುದು. 1 ವರ್ಷಕ್ಕೆ 1.5 ಲಕ್ಷ ಇರಬಾರ್ದು. 1 ತಿಂಗಳಿಗೆ 12,000 ಆ ಅಮೌಂಟ್ ಕಟ್ಕೋಬಹುದು. ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ 1 ವರ್ಷ ಮಗು ಇದ್ರೆ ಈ 1 ತಿಂಗಳಿಗೆ 1,000 ರೂಪಾಯಿ ನೀವು ಕಟ್ಕೊಂಡು ಹೋಗ್ತಿದ್ರೆ ಫಸ್ಟ್ ಕ್ಲಾಸಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ವಾ ಕಟ್ಕೊಂಡು ಹೋಗ್ತಿದ್ರೆ ನೀವು 15 ವರ್ಷ ಕಟ್ಟಬೇಕು. ಎಷ್ಟು 1,000 ರೂಪಾಯಿ ಇದೆ ನಾವು ನಿಮ್ಮ ಕೆಪಾಸಿಟಿ ನೀವು ಕಟ್ಟಿರೋ ಅಮೌಂಟ್ 1,80,000 ರೂಪಾಯಿ ಆಗುತ್ತೆ 15 ವರ್ಷಕ್ಕೆ. ಮತ್ತೆ ನೀವು ಕಟ್ಟಿರಲ್ಲ 21ನೇ ವರ್ಷಕ್ಕೆ ನಿಮಗೆ ಮೆಚುರಿಟಿ ಆಗುತ್ತೆ ಅಲ್ವಾ, ಅವಾಗ ನಿಮಗೆ 3.5 ಲಕ್ಷ ನಿಮ್ಮೊಂದು ಬಡ್ಡಿ ಹಾಕೊಡ್ತಾರೆ, ಇಂಟ್ರೆಸ್ಟ್ ಹಾಕೊಡ್ತಾರೆ. ನಿಮ್ಮೊಂದು 5 ಲಕ್ಷ ಬರ್ತದೆ. ಇದು ಆಟಿಗೆ ನಿಮ್ಮ ಮಗಳ ಮದುವೆಗೆ ಆಗಿರ್ಬೋದು, ಇಲ್ಲಾಂದ್ರೆ ಎಜುಕೇಶನ್ ಅದಕ್ಕಾಗಿ ಬೇಕಾದ್ರೆ ಆಗಿರ್ಬೋದು. ನೀವು ಮಾಡಿಸ್ಕೊಂಡ್ರೆ ನಿಮ್ಗೆ ಕೆಪಾಸಿಟಿ 1,000 ಆಗಲಿ 2,000 ಆಗಲಿ ನೀವು ಮಾಡಿಸ್ಕೊಂಡ್ರೆ ನಿಮಗೆ ಅನುಕೂಲ. ಅದೆಲ್ಲ ನೀವು ಮಾಡಿಸ್ಕೊಂಡ್ರೆ ಅನುಕೂಲ. ನೆಕ್ಸ್ಟ್ ಬಂದ್ಬಿಟ್ಟು ಜನಗಳಿಗೆ ಅಂತೇಳಿ ಸಿಕ್ಕಾಪಟ್ಟ ಸ್ಕೀಮ್ಸ್ ಮಾಡ್ತಿದ್ದಾರೆ. ಮತ್ತೆ ಕ್ಯಾಂಪೇನ್ ಮಾಡಿದ್ರೆ ಮನೆ ಪ್ರತಿಯೊಂದು ಪಂಚಾಯತಿಗೆ, ಆ ಪಂಚಾಯತಿ ಎಲ್ಲಿ ವಿಲೇಜಸ್ ಎಷ್ಟು ವಿಲೇಜಸ್ ಇದಾವೋ ಎಲ್ಲರೂ ಬಂದು ಅಟೆಂಡ್ ಮಾಡಿದರೆ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಅಂತೇಳಿ ವಿಲೇಜ್ ಪಂಚಾಯತ್ ವೈಸು ಇವೆಲ್ಲ ಸ್ಯಾಚುರೇಷನ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಮ್ಮ ಡೀಟೇಲ್ ಆಗಿ ಏನೇನು ಕ್ಯಾಂಪೇನ್ಸ್ ಇದ್ದಾವೆ, ಇನ್ಶೂರೆನ್ಸ್ ಸ್ಕೀಮ್ಸ್ ಏನೇನಿದ್ದಾವೆ ಎಲ್ಲ ನಮ್ಮ ಎಫ್ ಸರ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮ್ಮ ಬ್ಯಾಂಕ್ ಕಡೆಯಿಂದ ನಾವು ಏನೇನು ಸಾಲಗಳಾಗಲಿ, ಡಿಪಾಸಿಟ್ ಆಗಲಿ, ಬೆಳೆ ಸಾಲಗಳಾಗಲಿ, ಬಿಸ್ನೆಸ್ ಲೋನ್ಸ್ ಆಗಲಿ, ಮತ್ತು ಹೌಸಿಂಗ್ ಲೋನ್ಸ್ ಆಗಲಿ ಏನೇನು ಕೊಡ್ತಿದ್ದಾವೋ ಸೊ ಅವೆಲ್ಲ ನೀವು ತಗೋಬೇಕು. ಮತ್ತು ಕರೆಕ್ಟಾಗಿ ರೀಪೇಮೆಂಟ್ ಬರಬೇಕು. ಯಾವ ಸಾಲ ಆದ್ರೂ ತಗೊಳ್ಳೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಒಂದ್ಸತಿ ಸಾಲ ತಗೊಂಡಿದ್ದೀವಿ, ಏನೋ ಪ್ರಾಬ್ಲಮ್ ಬಂದಿದೆ, ಕಟ್ಟಿಲ್ಲ ಅಂತಂದರೆ ಅದು ನಿಮಗೆ ಫ್ಯೂಚರ್ಗೆ ನಿಮಗೆ, ನಿಮ್ಮ ಮಕ್ಕಳಿಗೆ, ಎಲ್ಲರಿಗೆ ಸಿಬಿಲ್ ಕಡೆಯಿಂದ ಅಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಮಾಡ್ಕೋಬಾರ್ದು. ಆದಷ್ಟು ಸಣ್ಣ ಅಮೌಂಟ್ ತಗೋಬೇಕು, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅದೇ ಥರ ನೀವು ಸೇವಿಂಗ್ಸ್ ಆಗ್ಬಿಟ್ಟು ಒಂದು ಕಡೆ ಅಭ್ಯಾಸ ಮಾಡ್ಕೊಂತಿರಬೇಕು. ತಿಂಗಳಿಗೆ ಇಷ್ಟು ಸೇವಿಂಗ್ ಮಾಡಿಕೊಂಡು ಅದಕ್ಕೂ ಬ್ಯಾಂಕ್ ಸ್ವಲ್ಪ ಡಿಪಾಸಿಟ್ ಹಾಕ್ಕೊಡ್ತೀವಿ. ಸೊ ಆ ಥರ ನೀವು ಸೇವಿಂಗ್ಸ್ ಹ್ಯಾಬಿಟ್ ನೀವು ಕಲ್ತ್ಕೋಬೇಕು. ನಿಮ್ಮ ಮಕ್ಕಳ ಕಡೆಯಿಂದ ಸೇವಿಂಗ್ಸ್ ಹ್ಯಾಬಿಟ್ ಮಾಡ್ಕೊಂತ ಹೋಗ್ಬೇಕು. ಮಕ್ಕಳಿಗೆ 10 ವರ್ಷದಿಂದ ಒಂದು ಅಕೌಂಟ್ ಮಾಡಿಸಿ ಅವ್ರಿಗೆ ತಿಂಗಳ ಇಷ್ಟು ಸೇವಿಂಗ್ಸ್ ಮಾಡಪ್ಪ ಅಂತೇಳಿ ಒಂದು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅವಾಗ ಅದೇ ಅಮೌಂಟ್ ನಿಮಗೆ ಫ್ಯೂಚರ್ ನಾಳೆ ಏನಾರ ಕಷ್ಟ ಕಾಲ ಬಂದ್ರೂ ಅವಾಗ ನಿಮಗೆ ಯೂಸ್ ಆಗ್ತದೆ. ಸೊ ಈ ಥರ ನಮ್ಗೆ ಇನ್ನೂ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಇನ್ಶೂರೆನ್ಸ್ ಸ್ಕೀಮ್ಗಳು ಎಲ್ಲ ನಮ್ಮ ಇವರು ವೆಂಕಟೇಶ್ ಸರ್ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ. ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಎಲ್ರಿಗೂ ಅಕೌಂಟ್ ಎಲ್ಲ ಮಾಡಿಸ್ಕೊಂಡಿದ್ದೀರ ನೀವೆಲ್ಲ? ಎಲ್ರಿಗೂ ಅಕೌಂಟ್ಸ್ ಇಲ್ವಾ? ಅಕೌಂಟ್ಸ್ ಯಾರಿಗಿಲ್ವೋ ಅವರಿಗೆ ನಿಮ್ ಬ್ಯಾಂಕ್ ಅಲ್ಲಿ ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ಹಾಕೊಂಡಿದ್ದಲ್ಲ ಸರ್, ಈಗ ಅದು ಬೇಕಾದ್ರೆ ನಿಮ್ಗೆ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಒಂದು KYC ಒಂದು ಫೋಟೋ ತಗೊಂಡ್ರೆ ನಿಮ್ಗೆ ಬೇಕಾದ್ರೆ 0 ಅಕೌಂಟ್ ಬೇಕಾದ್ರೆ ನಿಮ್ಗೆ ಮಾಡಿಸ್ಕೊಡ್ತಾರೆ. ಯಾರಿಗಿಲ್ಲೋ ಅವ್ರು ಬೇಕಾದ್ರೆ ಮಾಡಿಸ್ಕೊಳ್ಳಿ, ಓಕೆನಾ? ನೆಕ್ಸ್ಟ್, ಎಲ್ಲರೂ ನಾಮಿನೇಷನ್ ಮಾಡಿಸ್ಕೊಂಡಿದ್ದೀರಾ? ಏನ್ ನಾಮಿನಿ ಅಂದ್ರೆ ಗೊತ್ತಾ ಯಾರಾದ್ರು? ಎಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ಹೇಳ್ಬೋದು ಯಾರಾದ್ರು? ನಾಮಿನಿ ಅಂದ್ರೆ ಏನು? ಎಲ್ಲರೂ ನಾಮಿನೇಷನ್ ಮಾಡಿಸ್ಕೊಂಡಿದ್ದೀರಾ? ಸಂಬಂಧ ಇರೋರು ಒಂದು ನಾಮಿನೇಷನ್ ಮಾಡಿಸ್ಕೊಳ್ಳೋದು. ನಿಮ್ಮ ಹತ್ರ ಯಾರಾದ್ರೂ ಒಂದು ಪಾಸ್ಬುಕ್ ಇದೆಯೇನಾದ್ರು? ಈಗ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಳಿ. ನಾಮಿನಿ ಅಂತ ಹಾಕಿದ್ದಾರೆ. ನಮ್ಮ ಗ್ರಾಮೀಣ ಬ್ಯಾಂಕ್ ಅಲ್ಲಿ ನಾಮಿನಿ ಪಕ್ಕದಲ್ಲಿ ವೈ ಅಂತ ಹಾಕಿರ್ತಾರೆ, ಇಲ್ಲ ಎನ್ ಅಂತ ಹಾಕಿರ್ತಾರೆ. ಏನಾದ್ರು ಗೊತ್ತಾ ನಿಮಗೆ? ವೈ ಅಂದ್ರೆ ಏನು, ಎನ್ ಅಂದ್ರೆ ಅಂತ ಯಾರಾದ್ರೂ ಗೊತ್ತಾ? ಅಲ್ವಾ? ನಿಮ್ಗೆಲ್ಲ ಮೀಟಿಂಗ್ ಮಾಡಿ ಗೊತ್ತಿರುತ್ತೆ. ಯಾರಿಗೆ ವೈ ಅಂತ ಇರುತ್ತೋ ಅವ್ರಿಗೆ ಎಸ್ ಅಂತ ನಾಮಿನಿ ಇದೆ ಅಂತ, ಎನ್ ಅಂತ ಇದೆಯೋ ಅವ್ರಿಗೆ ನಾಮಿನಿ ಇರಲ್ಲ ಅಂತ, ನೋ ಅಂತ. ದಯವಿಟ್ಟು ನಿಮ್ಮ ಮನೆಯವರು ಯಾರೇ ಆಗಿರ್ಬೋದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾರು ಎನ್ ಅಂತ ಇದೆಯೋ ದಯವಿಟ್ಟು ಬ್ಯಾಂಕ್ ಹೋಗ್ಬಿಟ್ಟು ಒಂದು ನಾಮಿನೇಷನ್ ಮಾಡಿಸ್ಕೊಳ್ಳಿ. ಅದೆಲ್ಲ ನಾಮಿನಿ ನೋ ಅಂತ ಇರುತ್ತೆ. ಅದಕ್ಕೆ ಯಾಕೆ ನಾಮಿನಿ ಬೇಕನ್ಕೊಂಡ್ರೆ ನಮ್ಗೆ ಬರಬೇಕಾದ್ರೆ ಒಂದು ನಾಮಿನೇಷನ್ ಕಂಪಲ್ಸರಿ ಇರಬೇಕು. ಇಲ್ಲಾಂದ್ರೆ ಆ ದುಡ್ಡು ನಿಮ್ಗೆ ತಗೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸರ್? ಅದು ಕೋರ್ಟ್ಗೆ ಹೋಗ್ಬೇಕು, ಕೇಳಿಸ್ಕೊಳ್ಳಿ ಮತ್ತೆ ನೋಡ್ಕೊಳ್ಳಿ. ಕೋರ್ಟ್ಗೆ ಹೋಗ್ಬೇಕು, ಕಚೇರಿಗೆ ಹೋಗ್ಬೇಕು, ಮತ್ತೆ ನಿಮ್ಮ ಮಕ್ಕಳ ಹತ್ರ ಇರ್ತಾರಲ್ಲ ಅವ್ರ ಹತ್ರ ಸ್ವಲ್ಪ ಎಲ್ಲ ಸೈನ್ ಎಲ್ಲ ಮಾಡ್ಸ್ಕೊಂಡು ಬರ್ಬೇಕಾಗುತ್ತೆ. ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾಮಿನೇಷನ್ ಮಾಡಿಸ್ಕೊಂಡಿದ್ದಾಗನ ಇನ್ ಕೇಸ್ ನಾವೇನಾದ್ರು ಡೆತ್ ಆದಾಗ ಸಪೋಸ್ ಆ ನಾಮಿನಿಯವರಿಗೆ ಆ ಅಕೌಂಟ್ ಇಂದ ಆ ಅಮೌಂಟ್ ಬರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕೆಲವರು ನಾಮಿನೇಷನ್ ಮಾಡಿಸಿರಲ್ಲ, ಗೊತ್ತಿರಲ್ಲ. ಕೆಲವರು ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಟಿರ್ತಾರೆ, ಗಂಡ ಹೆಂಡತಿಗೆ ಹೇಳಿರಲ್ಲ, ಹೆಂಡತಿ ಗಂಡನಿಗೆ ಹೇಳಿರಲ್ಲ ಅನ್ಕೊಳ್ಳಿ. ಅಂತ ಅಮೌಂಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ 78,213 ಕೋಟಿ ದುಡ್ಡು
ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿ ಇದೆ. 1 ಕೋಟಿ ಇಲ್ಲ, 100 ಕೋಟಿ ಇಲ್ಲ, 1000 ಕೋಟಿ ಇಲ್ಲ, ಹೆಚ್ಚು ಕಮ್ಮಿ 79,000 ಕೋಟಿ ದುಡ್ಡು. ಕೆಲವರು ನಾಮಿನೇಷನ್ ಮಾಡಿರಲ್ಲ, ಕೆಲವರು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ದಾರೆ ಅನ್ಕೊಳ್ಳಿ, ಹೇಳಿರಲ್ಲ ಅನ್ಕೊಳ್ಳಿ, ಅದೆಲ್ಲ ನಮ್ದು. ಅದು ಯಾರು ಕೊಡಕ್ ಆಗ್ತಿಲ್ಲ. ಈಗ ಈ ಬ್ಯಾಂಕ್ ಅವ್ರು ನೋಡ್ತಾರೆ, 1 ವರ್ಷ ನೋಡ್ತಾರೆ, ಅದಕ್ಕೆ ಯಾರು ಹೋಗಿಲ್ಲ ಅಂದ್ರೆ ನೋಟಿಸ್ ಕಳ್ಸಿಕೊಡ್ತಾರೆ, ಅಲ್ಲಿಗೂ ಹೋಗಿಲ್ಲ ಅಂದ್ರೆ ಆ ದುಡ್ಡು ಬಂದ್ಬಿಟ್ಟು KYC ಅಂದ್ರೆ ಆಧಾರ್, ಪಾನ್ ಎಲ್ಲ ಕಂಪಲ್ಸರಿ ಮಾಡಿಸ್ಬೇಕಂತ ಲಿಂಕ್ ಮಾಡಿಸಿರ್ತಾರೆ. ನೆಕ್ಸ್ಟ್ ಎಲ್ಲರೂ ATM ಕಾರ್ಡ್ಸ್ ಕೊಟ್ಟಿರ್ತಾರ, ಎಲ್ಲರೂ ತಗೊಂಡಿದ್ರೆ ATM ಕಾರ್ಡ್ಸು ಯಾಕೆ ತಗೊಂಡಿಲ್ಲ? ಎಲ್ರಿಗೂ ATM ಕಾರ್ಡ್ಸ್ ಕೊಡ್ತಾರ ಬ್ಯಾಂಕ್ ಅಲ್ಲಿ? ಎಲ್ರು ಕೊಡ್ತಾರ? ATM ಕಾರ್ಡ್ಸ್ ಎಲ್ರು ಕೊಡ್ತಾರ, ಕೊಡಲ್ವಾ ಬ್ಯಾಂಕ್ ಅಲ್ಲಿ? ಎಲ್ರು ಕೊಡ್ತಾರ? ಕೆಲವು ಸೈನ್ ಮಾಡೋದು ಅವ್ರು ಕೊಡ್ತಾರೆ ATM ಕಾರ್ಡ್ಸ್. ಯಾಕೆ ಕೊಡಲ್ಲ ಅವ್ರಿಗೆ? ಬರುತ್ತೆ ಬರಲ್ವಾ? ಅವ್ರು ಇಂಗ್ಲಿಷ್ ಬೇಕಾದ್ರೆ ಸೈನ್ ಮಾಡ್ತಾರೆ, ಬಟ್ ATM ಅಲ್ಲಿ ಅಮೌಂಟ್ ಬರಲ್ಲ ಅನ್ಕೊಳ್ಳಿ. ಅದು ಯಾವ ತರ ಫ್ರಾಡ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ನೀವು ನಮ್ಮೂರಲ್ಲಿ ಈಗ ATM ಮಿಷನ್ ಇಲ್ಲ, ಶ್ರೀನಿವಾಸಪುರಕ್ಕೆ ಹೋಗ್ತೀರಾ ಅಲ್ವಾ, ಅಲ್ಲಿ ನಿಮ್ಗೆ ಬರಲ್ಲ. ಕೆಲವಾಗ ಹೇಳ್ತಿರೋದು ಅಲ್ಲಿ ಯಾರೋ ಒಬ್ರು ಕೆಲವರು ಇರ್ತಾರೆ, ಅವ್ರಿಗೆ ನೀವು ATM ಕಾರ್ಡ್ಸ್ ಕೊಡ್ತೀರಿಲ್ವಾ? ಕೊಟ್ಟಾದ್ಮೇಲೆ ನೀವು ಪಿನ್ ನಂಬರ್ ಹೇಳ್ತಿರ್ತಾನೆ, ಪಿನ್ ನಂಬರ್ ಹೇಳ್ತೀರಾ, ಅವ್ರು ನಿಮ್ಗೆ ATM ಕಾರ್ಡ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಆ ATM ಕಾರ್ಡ್ ಕೊಟ್ಟಾದ್ಮೇಲೆ ಸ್ವಲ್ಪ ದೂರ ಇರ್ತೀರಾ ಅಲ್ವಾ, ATM ಕಾರ್ಡ್ಸ್ ಕೊಟ್ಟಿದ್ದೀರಾ, ಪಿನ್ ನಂಬರ್ ಹೇಳಿದ್ರೆ ಅವ್ರು ನಿಮ್ಗೆ ಅಮೌಂಟ್ ತಗೊಳ್ತಾರೆ. ಬಟ್ ನಿಮ್ಗೆ ಕೊಡೋ ಟೈಮಲ್ಲಿ ನಿಮ್ಮ ATM ಕಾರ್ಡ್ಸ್ ಚೇಂಜ್ ಮಾಡ್ಬಿಡ್ತಾರೆ ಅಲ್ವಾ.